ಜೊತೆಯಲ್ಲಿ ಕೊನೆಯದಾಗಿ ಸಾರಾ ಮಹೇಶ್ ಅಣ್ಣ ಅವರ ಸುಪುತ್ರರು ಸಾರಾ ಧನುಷ್ ರವರು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಸಾಮಾಜಿಕ ಕಳಕಳಿ ಮತ್ತೆ ಸಾಮಾಜಿಕ ಬದ್ಧತೆಯನ್ನ ಇಟ್ಕೊಂಡು ಹತ್ತತ್ರ 300ಕ್ಕೂ ಹೆಚ್ಚು ಆಪರೇಷನ್ಗಳು ಅಂದ್ರೆ ಆರ್ಥೋಪೆಡಿಕ್ಸ್ ಓದಿದಿರಿ ಬ್ರದರ್ ನೀವು. ನಾನು ಸ್ವಲ್ಪ ನಮ್ಮ ಮನೇಲಿ ಬಹಳ ಜನ ಡಾಕ್ಟರ್ಗಳವ್ರೆ, ಹಂಗಾಗಿ ಆರ್ಥೋಪೆಡಿಕ್ಸ್ ಅಂತ ಕೇಳಿದೆ. ಗೊತ್ತಾಯ್ತು ನನಗೆ, ನಿಮ್ದೆಲ್ಲ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೇವೆ. ದಯಮಾಡಿ ಮುಂದುವರಿಸಿ. ಇಲ್ಲಿ ಯಾರೋ ನಿಂತ್ಕೊಂಡು ಹೇಳಿದ್ರು, ಸಾರಾ ಮಹೇಶ್ ಅಣ್ಣವರು ಸಾರ್ವಜನಿಕ ಬದುಕಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೂತ್ಕೊಳ್ಳಿ, ಧನುಷ್ ಬ್ರದರ್ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಮಹೇಶ್ ಅಣ್ಣ ಅವರಿದ್ದಾರೆ. ಮಹೇಶ್ ಅಣ್ಣ ಅವರು ಇದ್ದಾಗ ಮತ್ತೊಬ್ರು ಯಾರು ಕುಟುಂಬದ ಸದಸ್ಯರು ರಾಜಕಾರಣಕ್ಕೆ ಬರಬಾರ್ದು ಅಂತಕ್ಕಂಥದ್ದು ಅವರ ಕುಟುಂಬದಲ್ಲಿ ಒಂದು ನಿರ್ಧಾರ ಮಾಡಿದ್ದಾರೆ ಅಂತಕ್ಕಂಥ ತಾವು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ. ಆದ್ರೆ ಧನುಷ್ ರವರಿಗೆ ಸಮಾಜದ ಬಗ್ಗೆ ಸಾಮಾಜಿಕವಾಗಿ ಒಂದು ಬದ್ಧತೆ ಮತ್ತೆ ಕಳಕಳಿಯನ್ನ ಏನು ಇಟ್ಕೊಂಡಿದ್ದಾರೆ. ಬಹುಶಃ ಮುಂದೊಂದು ದಿನ ಇಂಥ ಯುವಕರು ನಮ್ಮ ಕರ್ನಾಟಕ ರಾಜ್ಯದ ಜನಪ್ರತಿನಿಧಿಗಳು ಆಗ್ತಕ್ಕಂಥದ್ರಲ್ಲಿ ಬಹುಶಃ ತಾಯಿ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದ 100ಕ್ಕೆ 100ರಷ್ಟು ಸಾರಾ ಧನುಷ್ ರವರ ಮೇಲೆ ಇರುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ. ಈಗಾಗಲೇ ಸಾಕಷ್ಟು ಜನ ಮಾತನಾಡಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆಯಣ್ಣ, ಜನರೊಂದಿಗೆ ಜನತಾದಳ ಹೆಸರಿನಲ್ಲಿ ಒಂದು ಘೋಷ ವಾಕ್ಯವನ್ನು ಕೊಟ್ಟು ಬಹುಶಃ ತಾವೆಲ್ಲರೂ ಕೂಡ ಏನ್ ಪ್ರಶ್ನೆ ಮಾಡ್ತಕ್ಕಂಥದ್ದು ಬೇಡ. ಜನರೊಂದಿಗೆ ಜನತಾದಳ ಅಂದ್ರೆ ಯಾವಾಗಲೂ ಕೂಡ ಜನತಾದಳ ಜನರೊಂದಿಗೆ ಇದ್ದು ಜನರ ಮಧ್ಯೆ ಅವರ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಂಡು ನಿರಂತರವಾಗಿ ರಾಜ್ಯದ ಜನತೆ ಮತ್ತು ಈ ದೇಶದ ಜನತೆಯ ಒಂದು ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಈ ಪಕ್ಷವನ್ನ ಕಟ್ಟಿರ್ತಕ್ಕಂಥ ಪಕ್ಷದ ಸ್ಥಾಪಕರು, ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನ ಮಂತ್ರಿಗಳು, ನಮ್ಮೆಲ್ಲರ ಆರಾಧ್ಯ ದೈವ, ಬಹುಶಃ ದಣಿವರಿಯದ ನಾಯಕರು ಅಂತಕ್ಕಂಥದನ್ನ ನಾವು ಇವತ್ತು 93 ವಯಸ್ಸಿನ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಈ ನಾಡಿನ ಬಗ್ಗೆ ಇರ್ತಕ್ಕಂಥ ಒಂದು ಚಿಂತನೆಯನ್ನ ಪ್ರತಿನಿತ್ಯವೂ ಕೂಡ ಏನ್ ನೋಡ್ತಾ ಇರ್ತೇವೆ. ಅಂತ ಒಬ್ಬ ಪುಣ್ಯಾತ್ಮ ಕಟ್ಟಿರ್ತಕ್ಕಂಥ ರೈತರನ್ನ ಪ್ರತಿನಿಧಿಸ್ತಕ್ಕಂಥ ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಇವತ್ತು ನಮ್ಮಂತವರು ನಿಮ್ಮಂತವರು ಎಲ್ಲರೂ ಈ ಒಂದು ಪಕ್ಷದಲ್ಲಿ ಒಂದು ರಾಜಕೀಯ ವೇದಿಕೆಯನ್ನ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು ಬಹುಶಃ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ಪಕ್ಷದ ಯುವ ಕಾರ್ಯಕರ್ತನಾಗಿ ನಿಮ್ಮಲ್ಲಿ ನಾನು ಕೂಡ ಒಬ್ಬನಾಗಿ ತಿಳಿದುಕೊಂಡಿದ್ದೇನೆ. ಜೊತೆಯಲ್ಲಿ 2004ರಿಂದ ಬಹುಶಃ ಇಲ್ಲಿಯವರೆಗೂ ಕೂಡ 2008 ಅಲ್ಲಿಂದ ವಿಧಾನಸಭಾ ಚುನಾವಣೆಗಳು, ಹತ್ತತ್ರ 4 ವಿಧಾನಸಭಾ ಚುನಾವಣೆಗಳು, 3 ಲೋಕಸಭಾ ಚುನಾವಣೆಗಳು. ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ತಗೊಂಡಂತ ಒಂದು ನಿರ್ಣಯದ ಮೇಲೆಗೆ ಕೇವಲ 20 ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ ಆಡಳಿತ ಇವತ್ತಿಗೂ ಕೂಡ ಜನರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ಊರಿದೆ. ಬಹುಶಃ ಇದಕ್ಕೆ ಸಾಕ್ಷಿ ಇವತ್ತು ಬಹಳ ಜನ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು. ಬಹುಶಃ ಅಚ್ಯುತಣ್ಣ ಅವರು ನನಗೆ ಮಾತಾಡಬೇಕಾದ್ರೆ ಒಂದು ಸಲಹೆಯನ್ನ ಕೊಟ್ಟರು. ನೀವು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದಷ್ಟು ಜಿಲ್ಲೆಗಳನ್ನ ಆರಿಸ್ಕೊಂಡು ಚಿತ್ರದುರ್ಗದಿಂದ ಬರ್ತಕ್ಕಂಥದ್ದು, ಜೊತೆಯಲ್ಲಿ ಚಾಮರಾಜನಗರದವರೆಗೂ ನೀವು ಒಂದಷ್ಟು ಜಿಲ್ಲೆಗಳನ್ನ ಆಯ್ಕೆಯನ್ನ ಮಾಡ್ಕೊಂಡು ಪಾದಯಾತ್ರೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ರು. ಅಚ್ಯುತಣ್ಣ, ಜನತಾದಳ ಪಕ್ಷ ಒಂದು ಜಿಲ್ಲೆಗಾಗ್ಲಿ ಅಥವಾ ಒಂದು ಪ್ರಾಂತ್ಯಕ್ಕಾಗ್ಲಿ ಅಥವಾ ಒಂದು ಸಮುದಾಯಕ್ಕಾಗ್ಲಿ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಲ್ಲ. ಬದಲಾಗಿ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಬಹಳ ಜನ ಇವತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಚರ್ಚೆ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾನು ಬಹಳ ದೊಡ್ಡ ವ್ಯಕ್ತಿಗಳು ಅವ್ರ ಬಗ್ಗೆ ನಾನು ಮಾತನಾಡಬಾರದು ಇವತ್ತಿನ ಈ ವೇದಿಕೆಯಲ್ಲಿ. ಬಹುಶಃ ಅವ್ರ ಹೆಸರು ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಿನ್ನೆ ಮತ್ತೆ ಇವತ್ತು ಕೆಲವೊಂದಷ್ಟು ಎಕ್ಸ್ನ ಟ್ವಿಟರ್ ಅಕೌಂಟ್ಗಳಲ್ಲಿ ಕೆಲವೊಂದಷ್ಟು ಚರ್ಚೆಗಳು ಉದ್ಭವ ಆಗಿದೆ. ಸಾಮಾಜಿಕ ಬದ್ಧತೆ, ಸಾಮಾಜಿಕ ನ್ಯಾಯದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಕೆಲವೊಂದಷ್ಟು ಜನಪ್ರತಿನಿಧಿಗಳು ಒಂದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ.
ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಮನೆ ಬಾಗಿಲಿಗೆ ಬರ್ತಕ್ಕಂಥ ಅದು ಯಾವುದೇ ವ್ಯಕ್ತಿಗಳಿರ್ಬೋದು, ಯಾರು ಕೂಡ ಸೂಟು ಬೂಟು ಹಾಕೊಂಡು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಮನೆ ಬಾಗಿಲು ಬರೋದಿಲ್ಲ. ಅದರ ಬದಲಾಗಿ ಯಾರು ಸಂಕಷ್ಟದಲ್ಲಿದ್ದಾರೆ, ನೊಂದಿರ್ತಕ್ಕಂಥ ವರ್ಗ, ಧ್ವನಿ ಇಲ್ಲದೆ ಇರ್ತಕ್ಕಂಥ ವರ್ಗ, ಶೋಷಿತ ವರ್ಗ, ರೈತರು, ವಿಶೇಷವಾಗಿ ನನ್ನ ಯುವ ಸಮುದಾಯದ ಬಹುತೇಕ ಯುವಕ ಮಿತ್ರರು ನಿಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಳ್ತಕ್ಕಂಥದಕ್ಕೆ ಕುಮಾರಣ್ಣ ಅವರ ಬಳಿ ಬಂದಂತ ಸಂದರ್ಭದಲ್ಲಿ ನೀವು ಯಾವ ಜಾತಿಗೆ ಸೇರಿದ್ದೀರಿ, ಯಾವ ಸಮುದಾಯಕ್ಕೆ ಸೇರಿದ್ದೀರಿ, ಅಥವಾ ನೀವು ಯಾವ ಧರ್ಮಕ್ಕೆ ಸೇರಿದ್ದೀರಿ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡಿದಿರಾ. ಮಾನವೀಯತೆಯನ್ನ ತೋರಿಸಿರ್ತಕ್ಕಂಥ ಏಕೈಕ ಹೃದಯದಿಂದ ಆಳಿರ್ತಕ್ಕಂಥ ರಾಜಕಾರಣಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಅಲ್ಪ ಅವಧಿ 20 ತಿಂಗಳು 14 ತಿಂಗಳು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಬಹುಶಃ ಜನತಾದಳ ಪಕ್ಷಕ್ಕಾಗ್ಲಿ, ದೇವೇಗೌಡರು ಸಾಹೇಬ್ರಿಗಾಗ್ಲಿ, ಸನ್ಮಾನ್ಯ ಕುಮಾರಣ್ಣ ಅವ್ರಿಗಾಗ್ಲಿ ಅವರಲ್ಲಿ ಯಾವ ಒಂದು ಸಾಮಾಜಿಕ ಬದ್ಧತೆ ಇದೆ, ಯಾವ ಸಾಮಾಜಿಕ ಕಳಕಳಿ ಇದೆ ಅಂತಕ್ಕಂಥದ್ದು ಬಹುಶಃ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಕಾರ್ಯಕ್ರಮವೇ ಇವತ್ತು ಅದಕ್ಕೆ ಉತ್ತರ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಈಗಾಗಲೇ 9,000 ಕಿಲೋಮೀಟರ್ಗಿಂತ ಹೆಚ್ಚು ಇವತ್ತು ಕಲ್ಯಾಣ ಕರ್ನಾಟಕ ಇರಬಹುದು, ಕಿತ್ತೂರು ಕರ್ನಾಟಕ ಇರಬಹುದು, ಮಧ್ಯ ಕರ್ನಾಟಕ ಇರಬಹುದು, ಉತ್ತರ ಕನ್ನಡ ಇರಬಹುದು, ಹಳೆ ಮೈಸೂರು ಪ್ರಾಂತ್ಯ ಸೇರಿದಂತೆ ನಮ್ಮ ರಾಜ್ಯದಲ್ಲಿ ಬರತಕ್ಕಂಥ ಬಹುತೇಕ ಜಿಲ್ಲೆಗಳು, ಕ್ಷೇತ್ರಗಳಲ್ಲಿ ಮೊದಲನೇ ಹಂತದ ಜನರೊಂದಿಗೆ ಜನತಾದಳ ಹತ್ತತ್ರ 54 ಕ್ಷೇತ್ರವನ್ನ ಮುಕ್ತಾಯ ಮಾಡಿದ್ವು. ಬಹುಶಃ ಅವತ್ತು ನಿಮಗೆಲ್ಲ ಗೊತ್ತಿರಬಹುದು, ಬಹಳ ಜನ ಕುಮಾರಣ್ಣನ ಆರೋಗ್ಯದ ಬಗ್ಗೆ ಸಾಕಷ್ಟು ಚಿಂತನೆಯನ್ನ ಮಾಡ್ತಾ ಇದ್ರಿ. ಕುಮಾರಣ್ಣನಿಗೆ ಎಲ್ಲ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗಿದೆ ಅಂತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಮನಸ್ಸುಗಳಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಮೂಡಿದಂತ ಸಂದರ್ಭದಲ್ಲಿ ಬಹುಶಃ ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಹತ್ರ ಕೂತು ನಾನು ಒಂದು ಮಾತನ್ನ ಹೇಳಿದೆ. ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ರಾಜ್ಯಾದ್ಯಂತ ಇವತ್ತು ಅನೇಕ ಜಿಲ್ಲೆಗಳಲ್ಲಿ, ವಿಶೇಷವಾಗಿ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಅತ್ಯಂತ ಹಿರೀಕರು, ಅನುಭವಿಗಳು ಈ ಪಕ್ಷವನ್ನ ಮುಂದಿನ ದಿನಗಳಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಾರಾ ಮಹೇಶ್ ಅಣ್ಣ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಮೈಸೂರು ಜಿಲ್ಲೆಯಲ್ಲಿ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸ್ತೇವೆ ಅಂತಕ್ಕಂಥದ್ದು ಬಹುಶಃ ಇವತ್ತು ನನ್ನ ಯುವ ಸಹೋದರ, ಯುವ ಮಿತ್ರ ಹರೀಶ್ ಗೌಡರು ಕೂಡ ಇವತ್ತು ಈ ವೇದಿಕೆಯಲ್ಲಿ ಹೇಳಿದ್ದಾರೆ. ನಾವೆಲ್ಲರೂ ಒಟ್ಟಾಗೆ ಇವತ್ತು ಜನತಾ ಸರ್ಕಾರವನ್ನ 2028ಕ್ಕೆ ಅಚಲವಾದ ಒಂದು ದೃಢ ಸಂಕಲ್ಪವನ್ನ ಇಟ್ಕೊಂಡು, ಸವಾಲುಗಳು ಸಾಕಷ್ಟಿದೆ. ಸವಾಲುಗಳು ನನಗೆ ಗೊತ್ತಿದೆ. KR ನಗರದಲ್ಲಿ ಸಾರಾ ಮಹೇಶ್ ಅಣ್ಣ ಅವರಿಗೆ ವಿಶೇಷವಾಗಿ ಸಾಕಷ್ಟು ಸವಾಲುಗಳಿದೆ. ಆದ್ರೆ ಆ ಸವಾಲುಗಳನ್ನ ಮೆಟ್ ನಿಲ್ತಕ್ಕಂಥ ಒಂದು ಶಕ್ತಿ, ಆ ಸಾಮರ್ಥ್ಯ, ಆ ತಾಕತ್ತು, ಆ ದಮ್ಮು ಎಲ್ಲವೂ ಕೂಡ ಸಾರಾ ಮಹೇಶ್ ಅಣ್ಣ ಅವರಿಗೆ, ಇಲ್ಲಿರ್ತಕ್ಕಂಥ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರುಗಳು ಅನೇಕ ಚುನಾವಣೆಗಳಲ್ಲಿ ನೀಡಿದ್ದೀರಿ. ಮುಂದಿನ ಚುನಾವಣೆಯಲ್ಲೂ ಕೂಡ ಅವರ ಜೊತೆಯಲ್ಲಿ ನಿಲ್ತೀರಾ ಬಹಳ ಗಟ್ಟಿಯಾಗಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಒಬ್ಬ ಯುವ ಕಾರ್ಯಕರ್ತನಾಗಿ ನಾನು ಬಹಳ ಗಟ್ಟಿಯಾಗಿ ನಂಬ್ಕೊಂಡಿದ್ದೇನೆ.